ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕಾರುಣ್ಯಾಶ್ರಮದಲ್ಲಿ ಆಶ್ರಯದಾತೆ ಹುಸೇನ್ ಬಿ ಅವರಿಂದ ನೇತ್ರದಾನ, ದೇಹದಾನ. ಸಾವಿನಲ್ಲಿಯೂ ಸಾರ್ಥಕತೆ ಮೆರೆದ ಕಾರುಣ್ಯ ಕುಟುಂಬದ ಹುಸೇನ್ ಬಿ. ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಯದಲ್ಲಿ ಆಶ್ರಯ ಪಡೆದಿದ್ದ ಹುಸೇನ್ ಬಿ ವಯಸ್ಸು 62. ಇವರು ಅನಾರೋಗ್ಯದಿಂದಾಗಿ ಮರಣ ಹೊಂದಿದ್ದರು. ಇವರಿಗೆ ಯಾರೂ ಇಲ್ಲದ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಅವರ ಪರಿಚಯಸ್ಥರ ಒಪ್ಪಿಗೆಯ ಮೇರೆಗೆ ಮತ್ತು ಕಾರುಣ್ಯ ಸಂಸ್ಥೆಯ ಪದಾಧಿಕಾರಿಗಳ ಒಪ್ಪಿಗೆಯೊಂದಿಗೆ ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ಇವರ ನೇತ್ರ ಮತ್ತು ದೇಹದಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್ ಮಾತನಾಡಿ, ನಾವು ಅನಾಥರಾಗಿರಬಹುದು, ಆದರೆ ಸಮಾಜ ಅನಾಥವಾಗಬಾರದು. ನಮ್ಮ ಕಣ್ಣುಗಳು ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಮತ್ತು ದೇಹವು ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಲಿ ಎನ್ನುವ ಉದ್ದೇಶದಿಂದ ಈ ತಾಯಿಯ ನೇತ್ರ ಹಾಗೂ ದೇಹದಾನ ಮಾಡಲಾಗಿದೆ. ಆಶ್ರಯ ಪಡೆದಿರುವಂತಹ ಅನಾಮಧೇಯ ವ್ಯಕ್ತಿ ಮೊಹಮ್ಮದ್ ಬಿ ಗಂಡ ಬಡೇ ಸಾಬ್ ಇವರು ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಆ ಭಗವಂತ ಅಲ್ಲ ಅವರ ಆತ್ಮಕ್ಕೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕರುಣಿಸಲಿ ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೂ ಮತ್ತು ನಮ್ಮೆಲ್ಲರಿಗೂ ಕೂಡ ಈ ತಾಯಿ ಅಗಲಿಕೆಯನ್ನು ಹೋಗಿಸುವಂಥ ಶಕ್ತಿಯನ್ನು ಕರುಣಿಸ್ಕೊಳ್ತೀವಿ. ಇಂದಿನ ಒಂದು ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ಎಮ್ಮಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇವತ್ತು ನಮಗೆ ಗಮನಕ್ಕೆ ಬಂದಿರೋದು ಯಾಕಂದರೆ ಈಗ ಈಕೆ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಈಕೆ ವಿಳಾಸದ ಬಗ್ಗೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ವಿ. ಆದರೆ ವಿಳಾಸ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಇವತ್ತು ಆಕೆಯ ಮರಣದ ನಂತರ ನಾವು ಒಂದು ಆಕೆಯ ಭಾವಚಿತ್ರದ ಒಂದು ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸಿದಾಗ ಈಕೆಯ ವಿಳಾಸ ಗೊತ್ತಾಯಿತು. ಅವರಿಗೂ ಕೂಡ ಈ ತಾಯಿಗೂ ಕೂಡ ಗಂಡ ಇಲ್ಲ, ಆ ಮಕ್ಕಳಿಗೂ ಕೂಡ ತಂದೆ ಇಲ್ಲ. ಮತ್ತು ವಿಶೇಷವಾಗಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದದ್ದು ಒಂದು ಕೆಲಸ, ಒಂದು ಅರ್ಥಪೂರ್ಣವಾದಂಥ ಒಂದು ಸಂದೇಶ. ಅದೇನೆಂದರೆ ಆಕೆಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ, ಇವ್ರ ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ. ನಿರಂತರ ಭಿಕ್ಷೆಯನ್ನು ಬೇಡ್ತಾ ಅಲ್ಲಲ್ಲಿ ಮಸೀದಿಗಳಲ್ಲಿ ಜೀವನ ಮಾಡ್ತಾ ಈ ಎರಡು ಮಕ್ಕಳು ಪಾಪ ಬಹಳ ಹೀನಾಯ ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಈ ತಾಯಿಯ ಆತ್ಮಕ್ಕೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕರುಣಿಸಲಿ ಎನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ತಾಯಿಯ ದೇಹವನ್ನು ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ಒಪ್ಪಿಸಲಾಗಿದೆ. ನಮ್ಮ ಸಂಸ್ಥೆ ಹುಟ್ಟಿದಾಗನಿಂದಲೂ ಸಹ ಸಾರ್ವಜನಿಕರಲ್ಲಿಯೂ ಕೂಡ ನೇತ್ರದಾನ ಮತ್ತು ದೇಹದಾನದ ಜಾಗೃತಿಗಳನ್ನು ಮಾಡುತ್ತಿರುವುದು ಇಡೀ ನಾಡಿಗೆ ಗೊತ್ತಿರುವಂತಹ ವಿಚಾರ. ನಮ್ಮ ಸಂಸ್ಥೆಯು ಬರೀ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮ ನಡೆಸುವುದಲ್ಲದೆ ಸಮಾಜಕ್ಕೆ ಉಪಯೋಗವಾಗುವಂತಹ ಹಲವಾರು ಅಭಿಯಾನಗಳನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದೇವೆ. ನಮ್ಮ ಸಿಂಧನೂರು ಇಬ್ಬರು ಶಾಸಕರುಗಳು ನಮ್ಮ ಸಂಸ್ಥೆಗೆ ಸ್ವಂತ ಜಾಗ ಹಾಗೂ ಅನುದಾನ ಕಲ್ಪಿಸಿಕೊಟ್ಟಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದೊಂದಿಗೆ ಕೆಲಸ ಮಾಡುವಂತಹ ಹಲವಾರು ಯೋಜನೆಗಳನ್ನು ಕೂಡ ರೂಪಿಸಿದ್ದೇವೆ. ಈಗಾಗಲೇ ರಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿರುವ ಸಖಿ ಸೆಂಟರ್ನಲ್ಲಿ ಆಶ್ರಯ ಪಡೆದಿದ್ದ ಹಲವಾರು ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಿ ಅಷ್ಟೇ ಕಲ್ಪಿಸುತ್ತಿದ್ದೇವೆ. ಈ ಎಲ್ಲಾ ಸೇವೆಗೆ ಮಹಾದಾನಿಗಳೇ ನಮಗೆ ಬಹುದೊಡ್ಡ ಶಕ್ತಿಯಾಗಿ ನಮ್ಮೆಲ್ಲರಿಗೆ ಬದುಕು ಕಟ್ಟಿಕೊಡುತ್ತಿದ್ದಾರೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಪೋಷಕರು ಕೂಡ ನೇತ್ರದಾನ, ದೇಹದಾನ ಮಾಡಿದರೆ ತಮ್ಮ ಬದುಕು ಸಾರ್ಥಕವಾಗುತ್ತದೆ ಎನ್ನುವ ಆಶಯ ಕಾರುಣ್ಯ ಕುಟುಂಬದ್ದು. ನಮ್ಮ ಈ ಸೇವೆಗೆ ರಿಮ್ಸ್ ಮೆಡಿಕಲ್ ಕಾಲೇಜಿನ ಎಲ್ಲಾ ವಿಭಾಗದ ವೈಜ್ಞಾನಿಕಾರಿಗಳು ಸಹಕರಿಸುತ್ತಿರುವುದು ಇಂತಹ ಸೇವೆಗೆ ಪ್ರೋತ್ಸಾಹದಂತಾಗಿದೆ ಎಂದು ಮಾತನಾಡಿ ರಿಮ್ಸ್ ಮೆಡಿಕಲ್ ಕಾಲೇಜಿನ ಶವ ವಾಹನಕ್ಕೆ ದೇಹವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಬೂದಿನಾಳ್ ಗ್ರಾಮದ ಬಡೇ ಸಾಬ್ ತಂದೆ ಮೊಹಮ್ಮದ್ ಸಾಬ್, ಜಲಾಲ್ ತಂದೆ ಮೊಹಮ್ಮದ್ ಸಾಬ್, ಬಸವರಾಜ್ ತಂದೆ ಹನುಮಂತಪ್ಪ ಗುಡಿಹಾಳ್, ಹುಸೇನ್ ಬಾಷಾ ತಂದೆ ಆಲಂ ಸಾಬ್, ಖಾದರ್ ಬಾಷಾ ತಂದೆ ಹುಸೇನ್ ಸಾಬ್ ಹಾಗೂ ರಿಮ್ಸ್ ಮೆಡಿಕಲ್ ಕಾಲೇಜಿನ ಅಂಗರಚನಾಶಾಸ್ತ್ರ ವಿಭಾಗದ ಸಿಬ್ಬಂದಿಗಳಾದ ಜಬ್ಬಿ, ವಾಜಿದ್ ಮತ್ತು ಶ್ರೀಮಠ್ ಸೇವಾ ಟ್ರಸ್ಟ್ ನ ಸದಸ್ಯರಾದ ಸುಜಾತ ಹಿರೇಮಠ್ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲತ್ಗುಡ್ಡ, ಸಿದ್ದಯ್ಯ ಸ್ವಾಮಿ ಮರಿಯಪ್ಪ, ಜ್ಯೋತಿ ಇವರುಗಳು ಉಪಸ್ಥಿತರಿದ್ದರು. ಕಣ್ಣಲ್ಲಿ ಕಂಬನಿಯೇ ಮಿಡಿಯುವಂಥ ಒಂದು ಸಂದರ್ಭ ಇವತ್ತು ಉಂಟಾಗಿರುವಂತಹದ್ದು. ಈ ತಾಯಿ ನಮ್ಮನ್ನೆಲ್ಲ ಆಗಲಿದ್ದಾಳೆ. ಆ ತಾಯಿ ಆತ್ಮಕ್ಕೆ ಆ ಅಲ್ಲ ನಿರಂತರ ಆತ್ಮಶಾಂತಿಯನ್ನು ಕರುಣಿಸಲಿ ಮತ್ತು ಅದೇ ರೀತಿ ಅವರ ಎಲ್ಲ ಗೊತ್ತಿರುವಂಥ ಎಲ್ಲರೂ ಬಂದಿದ್ದಾರೆ. ಅವರಿಗೂ ಕೂಡ ಭಗವಂತ ಆಯಸ್ಸು ಆಯುರ್ವರ್ಗ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಆ ತಾಯಿಗೆ ಬೀಳ್ಕೊಡ್ತಾ ಇದ್ದೀವಿ. ಮತ್ತು ವಿಶೇಷ ಮೂಲ ಸಂದೇಶ ಏನಂತಂದರೆ ಇವತ್ತು
ನಾನು ಅನಾಥವಾಗಿರ್ಬೋದು, ಆದರೆ ಸಮಾಜ ಅನಾಥವಾಗಬಾರ್ದು, ನನ್ನ ಕಣ್ಣು ಸಮಾಜಕ್ಕೆ ಉಪಯೋಗ ಆಗಲಿ, ನನ್ನ ದೇಹ ಮುಂದಿನ ವೈದ್ಯಕೀಯ ಪ್ರಪಂಚಕ್ಕೆ ಒಂದು ಉತ್ತಮ ಬೆಳವಣಿಗೆಗೆ ಕಾರಣಲಾಗಲಿ ಎನ್ನುವ ಒಂದು ಸಂದೇಶವನ್ನು ಆಕೆಯ ಒಂದು ಅವರ ಮಕ್ಕಳ ಒಂದು ಒಪ್ಪಿಗೆಯ ಮೇರೆಗೆ ಇವತ್ತು ಆಕೆಯ ದೇಹದಾನ ನೇತ್ರದಾನವನ್ನು ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜಿಗೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಆ ತಾಯಿಗೆ ಮತ್ತೊಮ್ಮೆ ಅವ್ರಿಗೇನಾದರೂ ಸಹಾಯ ಬೇಕಂತ ಸಂದರ್ಭದಲ್ಲಿ ನಮ್ಮ ಕಾರುಣ್ಯಾಶ್ರಮಕ್ಕೆ ಬರಲಿ, ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶ್ರಯ ನೀಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಆ ತಾಯಿಯನ್ನು ನಾವು ಸಂಪೂರ್ಣವಾಗಿ ಬೀಳ್ಕೊಡ್ತಾ ಒಂದು ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜಿನ ಅಂಗರಚನಾಶಾಸ್ತ್ರ ವಿಭಾಗದ ಎಲ್ಲ ಮುಖ್ಯಸ್ಥರು ಮತ್ತು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಉತ್ತಮ ರೀತಿಯಿಂದ ಸ್ಪಂದನೆ ಮಾಡಿ ಇಂಥ ಒಂದು ದೇಹದಾನದ ಒಂದು ಜಾಗೃತಿಯನ್ನು ಒಂದು ಜವಾಬ್ದಾರಿಯನ್ನು ಕೂಡ ನಮಗೆ ವಹಿಸಿದ್ದಾರೆ. ಅದೇ ರೀತಿ ನಾವು ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಕೊಟ್ಟ